ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಪದ್ಯಭಾಗ ಕನ್ನಡಿಗರ ತಾಯಿ ಪದ್ಯಭಾಗದಲ್ಲಿ ಮೊದಲನೇ ಹಾಡು ಕನ್ನಡಿಗರ ತಾಯಿ. ಈ ಕನ್ನಡಿಗರ ತಾಯಿಯ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ. ಮೊದಲನೇದಾಗಿ ಪದಗಳ ಅರ್ಥ. ಪದಗಳ ಅರ್ಥನ ಇಲ್ಲಿ ಬರೆಯಲಾಗಿದೆ. ಆಳ್ವೆ ಅಂದರೆ ಆಳುವ, ಕೆನೆ ಅಂದರೆ ತಿರುಳು, ದಿವ ಅಂದರೆ ಆಕಾಶ, ನಗಾಳೆ ಅಂದರೆ ಪರ್ವತ, ಮೊಗ ಅಂದರೆ ಮುಖ, ಲತೆ ಅಂದರೆ ಬಳ್ಳಿ, ಖಗ ಅಂದರೆ ಪಕ್ಷಿ, ಮುಗ ಅಂದರೆ ಪ್ರಾಣಿ, ಹಿಂಗತೆ ಅಂದರೆ ಹಿನ್ನೆಲೆ, ತೃಷಿ ಅಂದರೆ ಬಾಯಾರಿಕೆ, ದಕ್ಕಿಸು ಅಂದರೆ ನೀಡು, ಆಳೆ ಅಂದರೆ ಸಮೂಹ, ತಾಳ್ವೆ ಅಂದರೆ ಸಹಿಸು, ಸುರಭಿ ಅಂದರೆ ಸುಗಂಧ, ಬೊಲೆನಾಡು ಅಂದರೆ ಬೇಲೂರು. ಇನ್ನು ಕೃತಿಕಾರರ ಪರಿಚಯ. ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಎಂ. ಗೋವಿಂದ ಪಯ್ಯ ಅವರು 1883ರಲ್ಲಿ ಕಾಸರಗೋಡಿನ ಮಂಜೇಶ್ವರದಲ್ಲಿ ಜನಿಸಿದರು. ಇವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ ಚಿತ್ರ-1, ಹೆಬ್ಬೆರಳು, ಭಗವಾನ್ ಬುದ್ಧ ಇತ್ಯಾದಿ. ಇವರ ಅಪೂರ್ವ ಸಾಧನೆಗೆ ರಾಷ್ಟ್ರಕವಿ ಬಿರುದು ದೊರಕಿದೆ. ಅಭ್ಯಾಸದಲ್ಲಿ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಮ್ಮನ್ನು ಆಳುವವರು ಯಾರು? ನಮ್ಮನ್ನು ಆಳುವವರು ಕನ್ನಡ ತಾಯಿ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆಯು ಪತ್ರ ಪುಷ್ಪಗಳನ್ನು ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು? ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ವಿದ್ಯಾರಣ್ಯರು. ಕನ್ನಡ ತಾಯಿಯ ಬಸಿರ ಹೊನ್ನಗವಿ ವಿದ್ಯಾರಣ್ಯರು. 4ನೇದು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಕನ್ನಡ ತಾಯಿ ಹಾಡನ್ನು ಹೊಸತು ಕಿನ್ನರಿಂದ ಉಕ್ಕಿಸಬೇಕು. ಕನ್ನಡಿಗರ ಹಾಡು ಏನು? ಮೃಗದ ಸೇಡು ಕನ್ನಡಿಗರ ಹಾಡು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡ ನಾಡಿನೆಲ್ಲ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ರೀತಿಯ ಮರಗಳಿವೆ. ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳ ಗಾಳಿಯ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತದೆ. ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ. ನದಿ ನಗರ ಪರ್ವತಗಳ ಸಮೂಹವಿದೆ. ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವಿದೆ. ಹೀಗೆ ಕನ್ನಡ ನಾಡು ಸ್ವರ್ಗ ಅಂತಿದೆ ಎಂದು ಕವಿಗಳು ಹೇಳಿದ್ದಾರೆ. ಇನ್ನು 2ನೇದು ಕನ್ನಡ ಕವಿಶ್ರೇಷ್ಠರ ಹಿರಿಮೆ ಏನು? ಕನ್ನಡ ಕವಿಶ್ರೇಷ್ಠರಾದ ಪಂಪ, ರನ್ನ, ಲಕ್ಷ್ಮೀಪತಿ, ಜನ್ನ, ಷಡಕ್ಷರ, ಮುದ್ದಣ್ಣ, ಪುರಂದರದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು, ಕೃತಿಗಳನ್ನು, ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡ ಹಿರಿಮೆಯನ್ನು, ಭವ್ಯ ಪರಂಪರೆಯನ್ನು, ವಾಸ್ತು ಶಿಲ್ಪಗಳ ಭವ್ಯತೆಯನ್ನು ತಿಳಿದಿದ್ದಾರೆ. ಕನ್ನಡಿಗರ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಕನ್ನಡಿಗರು ಕನ್ನಡದ ಕಂಪನ್ನು ಹರಿಯದೆ ಬೆರೆಯುವ ಭಾಷೆಯ ಕಂಪನ್ನು ಹರಿಯಲು ಮುಂದಾಗುತ್ತಿದ್ದಾರೆ. ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು. ನವಶಕ್ತಿಯನ್ನು ಎಬ್ಬಿಸಿ ಕನ್ನಡ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದಾಗಿ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಕನ್ನಡ ತಾಯಿಯು ನಮಗೆ ದರ್ಶನವನ್ನು ತೋರಿ ನಮಗೆ ಒಳ್ಳೆಯದಾಗಲೆಂದು ಹರಸುತ್ತಾಳೆ. ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ. ಇವಳು ಜನ್ಮದಾತೆ. ನಮ್ಮ ತಪ್ಪನ್ನು ಸಹಿಸಿಕೊಂಡು ಅಕ್ಕರೆಯಿಂದ ನಮ್ಮನ್ನು ಕಾಣುತ್ತಾಳೆ. ನಮ್ಮ ಬಾಳು ಹಸನಾಗಿರಲಿ ಕನ್ನಡ ತಾಯಿಯ ಕಾರಣ. ನಮ್ಮ ತನು ಮನ ನುಡಿ ಎಲ್ಲರೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲೂ ಕನ್ನಡ ನೆಲೆಸಬೇಕು. ಎಲ್ಲರ ಮನಸ್ಸಿನಲ್ಲೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡದ ಕೀರ್ತಿಯನ್ನು ಹರಡಬೇಕು. ಹಾಗಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ. ಗೋವಿಂದ ಪಯ್ಯ ಅವರ ಪ್ರಮುಖ ಕೃತಿಗಳ್ಯಾವುವು? ಚಿತ್ರ-ಬಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತ್ರೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪಯ್ಯ ಅವರು ರಚಿಸಿದ್ದಾರೆ. ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ವಿವರಿಸಿ.
ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ನಮ್ಮ ತತ್ವನೆತ್ತು ತಾಳ್ವ ಅಕ್ಕರೆಯೆಂದೊಮ್ಮೆ ನಾಳ್ವೆ ನೀನ್ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮಂ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡಂ ನಮ್ಮ ಕನ್ನಡ ತಾಯಿ ನಾವು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಮಕ್ಕಳಂತೆ ಕಾಪಾಡುತ್ತಾಳೆ. ನಮ್ಮ ಬದುಕು ಕನ್ನಡ ತಾಯಿ, ನಮ್ಮ ನುಡಿ ಕನ್ನಡ ತಾಯಿ, ನಮ್ಮ ತನು ಕನ್ನಡ ತಾಯಿ, ನಮ್ಮ ಮನ ಕನ್ನಡ ತಾಯಿ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ನಮ್ಮ ನಾಡಿನಲ್ಲಿ ವೈವಿಧ್ಯಮಯ ಗಿಡಮರ ಬಳ್ಳಿಗಳ, ನದಿ ನಗರ ಬೆಟ್ಟಗಳ, ಪ್ರಾಣಿ ಪಕ್ಷಿಗಳ ಸಂಪತ್ತಿದೆ. ತಾಯಿ ಮುಖ ಕಂಡಾಗ ಅದೆಲ್ಲವೂ ಗೋಚರಿಸಲಾಗುತ್ತದೆ. ಸೆಕೆಂಡ್ ಒನ್, ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ವಿವರಿಸಿ. ಕನ್ನಡ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಲಕ್ಷ್ಮೀಶ, ಕವಿ ರತ್ನ, ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು, ಕನಕದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತಿಗಳನ್ನೆನ್ನು ರಚಿಸಿ ದಾಸ ಸಾಹಿತ್ಯವನ್ನು ಬೆಳೆಸಿದವರು. ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತವರು. ಹೀಗೆ ಕನ್ನಡ ನಾಡಿನ ಕವಿ ಶ್ರೇಷ್ಠರ ಹಿರಿಮೆಯಾಗಿವೆ. ಹಳೆಬೀಡು, ಬೇಲೂರಿನ ಶಿಲ್ಪಕಲಾ ಸೌಂದರ್ಯ, ಜಗದ್ವಿಖ್ಯಾತರಾದ ಶ್ರವಣ ಬೆಳಗೊಳ, ಕಾರ್ಕಳದ ಬಾಹುಬಲಿ ಮೂರ್ತಿಗಳು ಸುಂದರವಾಗಿವೆ. ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತದೆ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯಪೂರ್ಣ ವರ್ಣಿಸುತ್ತಾರೆ. ಸರಿತ ಖಗ ಮೃಗೋಗಾಳಿಯ ಈ ಆಕೆ. ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ರಚಿಸಿದಂಥ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆಯ್ದುಕೊಂಡಿದೆ. ಸಂದರ್ಭ: ಕನ್ನಡ ನಾಡಿನ ಕವಿಗಳು ನಮ್ಮ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನಲ್ಲಿ ಸಸ್ಯ ಸಂಪತ್ತು, ಪ್ರಾಣಿ ಪಕ್ಷಿಗಳ ಸಂಪತ್ತು ತುಂಬಾ ಹೇರಳವಾಗಿ ಇದೆ ಎಂಬುದು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಸಂದರ್ಭನ ಇಲ್ಲಿ ಕೆಳಗಡೆ ಬರೆಯಲಾಗಿದೆ. ಖಗ ಮೃಗೋಗಾಳಿಯದು. ಆಮೇಲೆ ಸೆಕೆಂಡ್ ಒನ್, ನಿನ್ನ ಕಲ್ಲೆ ನುಡಿಯುವುದಲ್ಲ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ರಚಿಸಿದಂಥ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆಯ್ದುಕೊಂಡಿದೆ. ಸಂದರ್ಭ: ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು, ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪ ಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಹೇಳುವುದರ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಇನ್ನು ಥರ್ಡ್ ಒನ್, ನಮ್ಮ ಮನನೊಂದೇ ಕಲಸು ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರ ರಚಿಸಿದಂಥ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡಿಗರ ಹೃದಯ ಶ್ರೀಮಂತಿಕೆ ಹೆಚ್ಚುವಂತೆ, ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವಂತೆ, ಕನ್ನಡ ಭಾಷೆಗೆ ಹೊಸ ಶಕ್ತಿ ತುಂಬಿಸುವಂತೆ ಎಂದು ಕವಿ ಕೋರುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ಸ್ವಾರಸ್ಯ: ಕನ್ನಡ ನಾಡು ಏಕೀಕರಣವಾಗಿ ನಾವೆಲ್ಲರೂ ಒಂದಾಗಿ ಬಾಳಬೇಕು ಎಂಬ ಕನ್ನಡಿಗರ ಕವಿಯ ಮನೋಭಾವನೆಯು ಸ್ವಾರಸ್ಯಕರವಾಗಿದೆ ಅಂತ ಹೇಳ್ತಾ, ಈ ಕಡೆ ಲಾಸ್ಟ್ ಕೊನೆಯದಾಗಿ ಬರೆಯಿರಿ. ಬೇಲ್ನಾಡು ಅಂದರೆ ಬೇಲೂರು, ಶರ್ವ ಅಂದರೆ ನೃಪತುಂಗ, ಗೊಲ್ಲುಶ ಅಂದರೆ ಖಂಡಕಾವ್ಯ, ಗಿಳಿಬಿಂದು ಅಂದರೆ ಕವನ ಸಂಕಲನ. ಇನ್ನು ಬಿಟ್ಟಸ್ಥಳ ತುಂಬಿರಿ ಅಂದಿದ್ದಾರೆ ಹರಸು ತಾಯೆ ಸುತರ ಕಾಯೆ, ಹಾಲು ಹರಿಯುವ ದಿವಂ ಭೂಮಿಗಿಳುವುದೆವೆ, ಜೈನರಾದ ಪೂಜ್ಯಪಾದ ಕೊಂಡು ಕಂದರ್ವರ ಮೃಗದ ಸೇಡು ನಮ್ಮ ಪಾಡು. ಕೆಂಪಕ್ಷರಲ್ಲೇ ಬರೆದಿದ್ದು ಬಿಟ್ಟಸ್ಥಳ. ನೀಟಾಗಿ ಬರ್ಕೋರಿ. ಈ ಪದ್ಯ ಭಾಗದಲ್ಲಿ ಅಂತ್ಯ ಪ್ರಾಸ ಪದಗಳನ್ನು ಬರೆದಂದರೆ ತಾಳ್ವೆ, ನಾಳ್ವೆ,
ಇಲ್ಲಿ ನೋಡಲಾಗಿದೆ. ಇಂಥವಂಥ ಪ್ರಾಸಪದಗಳನ್ನು ಕೂಡ ಇಲ್ಲಿ ಬರಲಾಗಿದೆ. ನಿಮಗೂ ಕೂಡ ಇವತ್ತಿನ ಈ ಒಂದು ಕನ್ನಡ ಪದ್ಯ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.